1,40,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 1,35,000 ಕೊಡ್ತೀನಿ ಸರ್. 1,30,000ಕ್ಕೆ 1,35,000 ಹೇಳ್ತೀನಿ. ನಿಮ್ ಕಡೆನ ಬಂದ್ರೆ 1,30,000 ಕೊಡೋಣ ಸರ್. ಬಂದ್ಬಿಟ್ಟು 1,05,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 95,000 ಮಾಡ್ಕೊಡ್ತೀನಿ. 95,000ಕ್ಕೆ 2,05,000ಕ್ಕೆ 2,05,000ಕ್ಕೆ ಸಿಂಗಲ್ ಓನರ್ ಶಿಫ್ಟ್. 2,95,000 ಗೆ ಟೈಪ್ 2 ಮಾಡಲ್ ಶಿಫ್ಟ್ ಕೊಡ್ತೀನಿ ಸರ್. ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 1,45,000 ಕೊಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,30,000 ಕ್ಲೋಸ್ ಮಾಡ್ಕೊಡ್ತೀನಿ. 2009 ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 2,65,000 ಕೊಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 2,50,000 ಗೆ ಫೈನಲ್ ಡೀಲ್ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಬಂದ್ಬಿಟ್ಟು ಇದು ದೀಪಾವಳಿ ಧಮಾಕ ಅಂತಾನೆ ಹೇಳ್ಬೋದು. 1,80,000 ಡೀಸೆಲ್ ಗಾಡಿ ಡೀಸೆಲ್ ಕೊಡ್ತೀನಿ ಸರ್. ಟ್ರಾನ್ಸ್ಫರ್ ಮಾಡಿಸಿ 2,40,000 2,25,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು 2,25,000 2,25,000 ಜೊತೆಗೆ 3,75,000 ಕೊಡ್ತೀನಿ ಸರ್. 3,75,000 ಗೆ ಪೋಲೋ 2,75,000 ಕೊಟ್ ಮಾಡ್ತಾ ಇದೀನಿ ಸರ್. ಎದುರುಗಡೆ ಬಂದ್ರೆ 2,60,000 ಕ್ಲೋಸ್ ಮಾಡ್ಕೊಡ್ತೀನಿ. 2,60,000 ಗೆ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಯೂಸ್ ಕಾರ್ ಶೋರೂಮ್ ಬಂದಿದ್ದೀನಿ. ಹಾಗೇನೆ ಈ ಶೋರೂಮ್ ಹೆಸರು ಬಂದ್ಬಿಟ್ಟು ರ್ಯಾಂಕ್ ಒನ್ ಕಾರ್ಸ್ ಅಂತ. ಹಾಗೇನೆ ಸರ್ ಇದ್ದಾರೆ, ಸರ್ ನ ಚಾನಲ್ ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಓಕೆ ಸರ್, ಮತ್ತೊಂದು ಸರಿ ಸರ್, ರ್ಯಾಂಕ್ ಒನ್ ಕಾರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿಯಿಂದ ನಾಯಿಂದಹಳ್ಳಿ ಹೋಗೋ ರೋಡ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಅಂಡರ್ ಪಾಸ್ ಬರುತ್ತೆ. ಓಕೆ, ಅಂಡರ್ ಪಾಸ್ ಹತ್ರ ಬರುತ್ತೆ ನಿಮ್ದು. 11ನೇ ಕ್ರಾಸ್ ಇದೆ. 11ನೇ ಕ್ರಾಸ್ ಎಂಟರ್ ಆಗ್ತಿದಂಗೆ ರೈಟ್ ಸೈಡ್ ಇದೆ. ಸೊ ಅಂಡರ್ ಪಾಸ್ ಬಂದ ತಕ್ಷಣ ನೀವು ಸ್ಟ್ರೈಟ್ ಆಗಿ ಬಂದ್ಬಿಟ್ರೆ ನೀವು ಆರಾಮಾಗಿ ನೀವು ಶೋರೂಮ್ ಬಂದ್ಬಿಡ್ಬೋದು. ಸೊ ಹಾಗೆ ಲೊಕೇಶನ್ ಕೂಡ ಹಾಕಿರ್ತೀನಿ, ಫೋನ್ ನಂಬರ್ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಎಷ್ಟಿದೆ ಸರ್ ಇವತ್ತು ಸ್ಟಾಕ್ ಸರ್? ಸರ್ ನಮ್ಮ ಹತ್ರ ಇವತ್ತು ಸ್ಟಾಕು 14 ರಿಂದ 15 ವೆಹಿಕಲ್ ಇದೆ ಸರ್. ಓಕೆ ಸರ್, ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? 1 ಲಕ್ಷದಿಂದ ಸ್ಟಾರ್ಟ್ ಆಗಿ 5 ಲಕ್ಷವರೆಗೂ. 5 ಲಕ್ಷದ ಒಳಗಡೆ. ಸೊ 1 ಲಕ್ಷದಿಂದ 5 ಲಕ್ಷ ಒಳಗಡೆ ಪ್ಲಾನ್ ಮಾಡಿದ್ರೆ ಅಂದ್ರೆ ಸೊ ಆಲ್ಮೋಸ್ಟ್ 5 ಲಕ್ಷ ಒಳಗಡೆ ಎಲ್ಲ ಕಾರ್ ಇದೆ. ಎಲ್ಲ ಕಾರ್ ಇದೆ. ಸೊ ಲಾಸ್ಟ್ ಬಜೆಟ್ 5 ಲಕ್ಷ. 5 ಲಕ್ಷ. ಸೊ ನೋಡಿ, ಲಾಸ್ಟ್ ಬಜೆಟ್ 5 ಲಕ್ಷ, 15 ವೆಹಿಕಲ್ಸ್ ಇದೆ ಅನ್ಬೋದು. ಸೊ 5 ಲಕ್ಷ. ನಮ್ಮ ಹತ್ರ ಕ್ವಾಂಟಿಟಿ ಕಮ್ಮಿ ಇದ್ರೇನು ಕ್ವಾಲಿಟಿ A1 ಆಗಿರುತ್ತೆ ಸರ್. ನಮ್ ಶೋರೂಮ್ ಹೆಸರು ತರಾನೇ ರ್ಯಾಂಕ್ ಅನ್ನೋದ ಗಾಡಿನೂ ನಂಬರ್ 1 ಇರುತ್ತೆ. ರ್ಯಾಂಕ್ 1 ಇರುತ್ತೆ. ಓಕೆ ಓಕೆ, 5 ಲಾಕ್ ಯಾರನ್ನ ಒಂದು ಪ್ಲಾನ್ ಅಲ್ಲಿ ಇದ್ರೆ ಅಂದ್ರೆ 5 ಲಾಕ್ ಒಳಗಡೆ ಕಾರ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ಒಂದು 15 ವೆಹಿಕಲ್ಸ್ ಸಿಗುತ್ತೆ ನಿಮಗೆ. ಎಲ್ಲ ಅಂದ್ರೆ ಶೋರೂಮ್ ಟೆಸ್ಟ್ ಇರೋ ವೆಹಿಕಲ್ಸ್ ಆಗಿರುತ್ತೆ. ಸೊ 15 ವೆಹಿಕಲ್ಸ್ ಇರುತ್ತೆ 5 ಲಕ್ಷದ ಒಳಗಡೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ಹೇಳಿದ್ರಲ್ಲ ಸರ್? 1 ಲಕ್ಷ. ಸರ್ ಹಾಗೆ ಲೋನ್ ಬಗ್ಗೆ ಸರ್? ಸರ್ 2012 ಮೇಲೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ವಿತ್ ಬೆಂಗಳೂರು ಇದ್ರೆ 2010 ಗಾಡಿಗೂ ಲೋನ್ ಮಾಡ್ಕೊಡ್ತೀವಿ. 2010 ಆಗುತ್ತೆ. 10ಗೂ ಆಗುತ್ತೆ. ಬೆಂಗಳೂರು ಮಾತ್ರ. 2012 ಮೇಲೆ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ. ಸೊ ಓಕೆ, ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಅಂತ ಹೇಳಿದ್ರು. ಸೊ ವಿಡಿಯೋ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯೂಸ್ ಕಾರ್ ನೋಡ್ತಾ ಇದ್ರೆ, ಅದು ಒಂದು 5 ಲಾಕ್ ಬಜೆಟ್ ಅಲ್ಲಿ 1 ಲಕ್ಷದಲ್ಲಿ ಕಾರ್ಗಳು ನೋಡ್ತಾ ಇದ್ರೆ ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ರ್ಯಾಂಕ್ ಒನ್ ಕಾರ್ ನಲ್ಲಿ ಮೊದಲೇ ಕಾರ್ ಯಾವ ಸರ್ ಇತ್ತು? ಸರ್ ಮೊದಲೇ ಕಾರ್ ಬಂದ್ಬಿಟ್ಟು ಮಾರುತಿ ಜೆನ್ ಅಲ್ಲ ಸರ್, ಗನ್ 6 ಹಾರ್ಟ್ ಕಲರ್ ಸರ್. ಓಕೆ, ರೆಡ್ ಕಲರ್ ಆಗಿದೆ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಹೊಸದಾಗಿ ಕುಶನ್, ಟೈರ್ ಪರ್ಸೆಂಟ್ ನೋಡ್ಕೊಳ್ಳಿ. 80% ಟೈರ್ ಇದೆ ಸರ್. ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತಲ್ವಾ? ಸೆಂಟ್ರಲ್ ಲಾಕು ಬರುತ್ತೆ. ಸೆಂಟ್ರಲ್ ಲಾಕು ಬರುತ್ತೆ ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 1,40,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 1,35,000 ಕೊಡ್ತೀನಿ ಸರ್. 1,30,000ಕ್ಕೆ 1,35,000 ಹೇಳ್ತೀನಿ. ನಿಮ್ ಕಡೆ ಬಂದ್ರೆ 1,30,000 ಕೊಡೋಣ ಸರ್. ಸರ್ ಅದು ಬೇಡ ಅಂತ ಹೇಳಿದ್ರೆ 1 ಲಕ್ಷದಲ್ಲಿ 800 ಕೂಡ ಇದೆ ಸರ್. 800 ಲವರ್ಸ್ ಗೆ 2004 MPF ಇಂಜಿನ್. ಓಕೆ, ಬಹಳ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಆಲ್ ಡಾಕ್ಯುಮೆಂಟ್ ಸರ್ ರನ್ನಿಂಗ್ ಇದೆ. ಇದರಿಂದ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ ಸರ್, ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ ಸರ್? ಇದು ಇಲ್ಲ ಸರ್, ಬೇಸಿಕ್ ಬರುತ್ತೆ. AC, ಪವರ್ ಸ್ಟೇರಿಂಗ್ ಏನು ಬರಲ್ಲ. 800 ಇದೆ. AC ಇದೆ. AC ಇದೆ ಅಲ್ವಾ? AC ಇದೆ ಸರ್. ಸರಿ ಸರ್, ಇದ್ರ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 1,05,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 95,000 ಮಾಡ್ಕೊಡ್ತೀನಿ. 95,000ಕ್ಕೆ 2004 ಥರ್ಡ್ ಓನರ್ ಆಗಿದೆ. 31,000 ಹೊಡಿದೆ. 800. ಓಕೆ, ಹೌದು ಸರ್. ನೆಕ್ಸ್ಟ್ 2005 ಸಿಂಗಲ್ ಓನರ್ VXI ವೇರಿಯಂಟ್ ಸರ್, ಪೆಟ್ರೋಲ್ ಗಾಡಿ. ಸಿಂಗಲ್ ಓನರ್ ಆಗಿದೆ. 2 ಬೀಗ ಅವೈಲೇಬಲ್ ಇದೆ. ಗಾಡಿಯಲ್ಲಿ ಬಂದ್ಬಿಟ್ಟು 5 ಟೈರ್ ಬ್ರ್ಯಾಂಡ್ ನ್ಯೂ ಇದೆ ಸರ್. ಸ್ಟೆಪ್ನಿ ಕೂಡ ಅನ್ಯೂಸ್. ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಲೆದರ್ ಕುಶನ್, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇದೆ, ಮ್ಯೂಸಿಕ್ ಸಿಸ್ಟಮ್. ಸರ್ 5 ಬ್ರ್ಯಾಂಡ್ ನ್ಯೂ ಟೈರ್. 5 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಗಾಡಿ ಶೋರೂಮ್ ಹಿಸ್ಟ್ರಿ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಜೊತೆಗೆ ಗಾಡಿ. ಓಕೆ ಸರ್, ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 2,15,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,05,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,05,000ಕ್ಕೆ 2,05,000ಕ್ಕೆ ಸಿಂಗಲ್ ಓನರ್ ಶಿಫ್ಟ್. ಓಕೆ ಸರ್, ನೆಕ್ಸ್ಟ್ ಸರ್ ರೆಡ್ ಬೇಡ ಅಂತ ಹೇಳಿದ್ರೆ ವೈಟ್ ಕಲರ್ ಇದೆ. ಟೈಪ್ 1 ಬೇಡ ಅಂತ ಹೇಳಿದ್ರೆ ಟೈಪ್ 2 ಗಾಡಿನೂ ಇದೆ. 2011 ಸೆಕೆಂಡ್ ಓನರ್ LXI ಆಗಿರುತ್ತೆ. ಪೆಟ್ರೋಲ್ ಗಾಡಿ ಸರ್. ಸರ್ ಇದು ಪೆಟ್ರೋಲಾ? ಇದು ಪೆಟ್ರೋಲ್. ಸೊ ಬಾಡಿ ಲೈನ್ ನೋಡ್ತಾ ಇರಬಹುದು, ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್. AC, ಪವರ್ ವಿಂಡೋ ಬರಲ್ಲ ನಮ್ಗೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಸೀಟ್ ಕವರ್ ನೋಡ್ತಾ ಇರಬಹುದು, ತುಂಬಾ ಹೊಸ ಸೀಟ್ ಕವರ್ ಅನ್ಬೋದು.
ಸೊ ಪವರ್ ಸ್ಟೇರಿಂಗ್ ಬರುತ್ತಲ್ವಾ ಸರ್? AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್, ಪವರ್ ವಿಂಡೋ ಒನ್ ಬರಲ್ಲ. ಓಕೆ ಓಕೆ. ಸೊ ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ. ಸೊ ವೈಟ್ ಕಲರ್ ಅಲ್ಲಿ ಇದೆ ನೋಡಿ, ಇದು ನೀಟಾಗಿದೆ. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 3,15,000 ಕೊಟ್ಟು ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 2,95,000 ಗೆ ಟೈಪ್ 2 ಮಾಡೆಲ್ ಶಿಫ್ಟ್ ಕೊಡ್ತೀನಿ ಸರ್. 2,90,000 ಇದು? 2,95,000 ಗೆ ಟೈಪ್ 2 ಮಾಡೆಲ್ ಶಿಫ್ಟ್. ಪೋಲೋ ಸರ್? ಸರ್ ನೆಕ್ಸ್ಟ್ ಪೋಲೋ ಬಂದ್ಬಿಟ್ಟು 2013 ಪೆಟ್ರೋಲ್ ವೇರಿಯಂಟ್ ಹೈಲೈನ್ ಆಗಿರೋ ಸರ್, ಟಾಪ್ ಆಫ್ ದ ಲೈನ್ ಗಾಡಿ. ಟಾಪ್ ಅಂಡ್ ವೆಹಿಕಲ್ ಆಗುತ್ತಲ್ಲ ಸರ್ ಇದು? ಸರ್ ಟಾಪ್ ಅಂಡ್ ವೆಹಿಕಲ್ ಗಾಡಿಯಲ್ಲಿ ಎಲ್ಲಾ ತರ ಫೀಚರ್ಸ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಬ್ಯಾಕ್ ಡಿಫಾಗರ್, ಬ್ಯಾಕ್ ವೈಫರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ಲೆದರ್ ಅಪಾಲ್ಸ್ಟ್ರಿ ಎಲ್ಲ ಬಂದ್ಬಿಡುತ್ತೆ. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ ಸರ್ ಇದರಲ್ಲಿ. ಟಾಪ್ ಆಫ್ ದ ಲೈನ್ ಇದು. 2013 ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಸರ್. ಸೊ ಓಕೆ ಪೋಲೋ. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 4,10,000 ಕೊಟ್ಟು ಮಾಡ್ತಾ ಇದೀನಿ. 3,90,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,90,000 ಗೆ? 3,90,000 ಗೆ 2013 ಸಿಂಗಲ್ ಓನರ್ ಪೋಲೋ ಸರ್. ಅದ್ರ ನೆಗೋಷಿಯಬಲ್? ಬನ್ನಿ ಸರ್, ಖಂಡಿತ ಮಾಡೋಣ ಆನ್ ಟೇಬಲ್. ಪೋಲೋ ಸರ್ ನೆಕ್ಸ್ಟ್ ಆ ಪೋಲೋ ಬೇಡ ಅಂತ ಹೇಳಿದ್ರೆ ಈ ಪೋಲೋನು ಇದೆ. ಲೋ ಬಜೆಟ್ ಅಲ್ಲಿ ಇದೆ ಸರ್. ಲೋ ಬಜೆಟ್ ಅಲ್ಲಿ ಪೋಲೋ ಇದೆಯಾ? ಲೋ ಬಜೆಟ್ ಅಲ್ಲಿ ಪೋಲೋ ಸರ್. ಫಸ್ಟ್ ಡೀಟೇಲ್ಸ್ ಹೇಳಿ ಸರ್. 2010 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಗಾಡಿಯಲ್ಲಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಇದೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ ಒಂದು 60 to 70% ಟೈರ್ ಇದೆ ಸರ್. ಓಕೆ ನೋಡಿ, ಆ ಪೋಲೋ ಬೇಡ ಅಂದ್ರೆ ಈ ಪೋಲೋ, ಅದು ಕೂಡ ಲೋ ಬಜೆಟ್ ನಿಂತಿದ್ರೆ ಏನ್ ಬಜೆಟ್ ಅಂತ ಕೇಳೋಣ ಸರ್. ಏನ್ ಸರ್ ಪ್ರೈಸ್ ಇದು? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,75,000 ಕೊಟ್ಟು ಮಾಡ್ತಾ ಇದೀನಿ ಸರ್. ಎದುರುಗಡೆ ಬಂದ್ರೆ ಒಂದು 2,60,000 ಕ್ಲೋಸ್ ಮಾಡ್ಕೊಡ್ತೀನಿ. 2,60,000 ಇದು? 2,60,000 ಗೆ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸರ್. ನೆಗೋಷಿಯಬಲ್ ಆಗುತ್ತೆ? ನೆಗೋಷಿಯಬಲ್ ಆಗುತ್ತೆ, ಆನ್ ಟೇಬಲ್ ಆಗುತ್ತೆ ಸರ್. ಸರ್ ಸರ್ ಸ್ಯಾಂಟ್ರೋ ಮೆರೂನ್ ಕಲರ್ 2005 ಸೆಕೆಂಡ್ ಓನರ್ ಆಗಿರುತ್ತೆ. ನಿಮ್ಗೆ ಗಾಡಿ ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ ಇದೆ. ಬಹಳಾನೇ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಓಕೆ. ಸೊ ಇದರಲ್ಲಿ ಸರ್ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಫ್ರಂಟ್ 2 ಪವರ್ ವಿಂಡೋ ಕೂಡ ಇದೆಯಲ್ಲ ಸರ್. ಹಾಗೆ ನಮಗೊಂದು 90% ಟೈರ್ ಇದೆ ನೋಡಿ. ಸೊ ಯಾರೋ ಸ್ಯಾಂಟ್ರೋ ನೋಡ್ತಾ ಇದ್ರೆ ಸರ್, ಇದ್ರ ಪ್ರೈಸ್ ಸರ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 1,45,000 ಕೊಟ್ಟು ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,30,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 1,30,000 ಗೆ? 1,30,000 ಗೆ 2005 ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಸರ್. ಓಕೆ. ನೆಕ್ಸ್ಟ್ ಒಂದು ಶಿಫ್ಟ್ ಡಿಸೈರ್ ಸರ್. ಶಿಫ್ಟ್ ಡಿಸೈರ್ 2009 ಮಾಡಲ್ ಸಿಂಗಲ್ ಓನರ್ ಆಗಿರುತ್ತೆ ಸರ್. ಸರ್ ಇದು ಸಿಂಗಲ್ ಓನರ್? ಸಿಂಗಲ್ ಓನರ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್. 5 ವರ್ಷ FC ಸಿಗುತ್ತೆ, 1 ವರ್ಷ ಇನ್ಶೂರೆನ್ಸ್ ಫುಲ್ ಇದೆ ಸರ್ ಇದರಲ್ಲಿ. ಓಕೆ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಇದನ್ನು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಅನ್ಬೋದು. ಗಾಡಿಯಲ್ಲಿ 5 ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಬ್ರ್ಯಾಂಡ್ ನ್ಯೂ ಕುಶನ್ ಮಾಡಿಸಿದ್ದಾರೆ. ಗಾಡಿ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಸೀಟ್ಸ್ ಕವರ್ ಎಲ್ಲ ಹೊಸ ಸೀಟ್ಸ್ ಕವರ್ ಯೂನಿಕ್ ಒಳ್ಳೆ ಕಲರ್ ಅಲ್ಲಿ ಹಾಕ್ಸಿದ್ದಾರೆ. ಹಾಗೇನೆ ಟೈರ್ ನೋಡ್ತೀವಿ ಅಂದ್ರೆ ನಾವು ಬ್ರ್ಯಾಂಡ್ ನ್ಯೂ ಟೈರ್ ಸರ್ ಹೇಳ್ದಂಗೆ. ಸ್ಟೆಪ್ನಿ ಕೂಡ ಅನ್ಯೂಸ್ ಇದೆ ಸರ್ ಇದರಲ್ಲಿ. ಅನ್ಯೂಸ್ ಇದೆ. ಸೊ ಯಾರು ಡೀಸರ್ ನೋಡ್ತಾ ಇದ್ರೆ ಒಂದು ಡೀಸರ್ ಇದೆ ನೋಡಿ ಸರ್. ಪ್ರೈಸ್ ಸರ್ ಇದ್ರದ್ದು? ಸರ್ 2009 ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಸರ್ ಇದು. ಪ್ರೈಸ್ ಬಂದ್ಬಿಟ್ಟು 2,65,000 ಕೊಟ್ಟು ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ ಒಂದು 2,50,000 ಗೆ ಫೈನಲ್ ಡೀಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಡೀಸರ್ ಸರ್. ಅದು ನೋಡಿದ್ದು ಪೆಟ್ರೋಲ್, ಇದು ಡೀಸೆಲ್ ZDI ವೇರಿಯಂಟ್. ನಿಮ್ಗೆ ಏರ್ ಬ್ಯಾಗ್, ಮ್ಯಾಗ್ ವೀಲ್, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. 2008 ಮಾಡಲ್ ಆಗಿದೆ ಗಾಡಿ. ಗಾಡಿ ರನ್ನಿಂಗ್ ಕಂಡೀಷನ್ ಬಹಳ ಸೂಪರ್ ಇದೆ ಸರ್. ಬ್ಲಾಕ್ ಬ್ಯೂಟಿನೇ ಅಂತ ಹೇಳ್ಬೋದು ನೀವು. ಯಾರನ್ನ ಒಂದು ಬ್ಲಾಕ್ ಡೀಸರ್ ನೋಡ್ತಾ ಇದ್ರೆ ಅದು ಡೀಸೆಲ್ ವೆಹಿಕಲ್ ಪ್ಲಸ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಇದೆ. ಎಲ್ಲ ತರ ನೋಡಿ ಮ್ಯಾಗ್ ವೀಲ್ ಎಲ್ಲ ಇದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬ್ಲಾಕ್ ಕಲರ್ ನೋಡಿ, ಯಾರ ಬ್ಲಾಕ್ ಕಲರ್ ಡೀಸರ್ ನೋಡ್ತಾ ಇದ್ರೆ ಅದು ಡೀಸೆಲ್ ಅಲ್ಲ ಸರ್? ಡೀಸೆಲ್ ಸರ್. ಓಕೆ ಸರ್. ಸರ್ ಪ್ರೈಸ್ ಬಂದ್ಬಿಟ್ಟು ದೀಪಾವಳಿ ಧಮಾಕ ಅಂತಾನೆ ಹೇಳ್ಬೋದು. 1,80,000 ಡೀಸೆಲ್ ಗಾಡಿ ಡೀಸರ್ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಡೀಸರ್ 1,80,000 80,000 ನೆಕ್ಸ್ಟ್ ಬಂದ್ಬಿಟ್ಟು ಡಿಸೈರ್ ಸರ್. 3ನೇ ಡಿಸೈರ್ ಇದು ನಮ್ಮ ಹತ್ರ. 2015 ಮಾಡಲ್ VXI ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಆಗಿರತ್ತೆ ಸರ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಓಕೆ ಓಕೆ. ಗಾಡಿಯಲ್ಲಿ ಕುಶನ್ ಬಂದ್ಬಿಟ್ಟು 50,000 ರೂಪಾಯಿ ಅಪಾಲ್ಸ್ಟ್ರಿ ಇದೆ ಸರ್. ಸೀಟ್ ಕವರ್ ಸರ್. ಫ್ಯೂಚರ್ಸ್ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬೋತ್ ಕೀ ಅವೈಲೇಬಲ್. 2 ಬೀಗ ಇದೆ ಗಾಡಿಯಲ್ಲಿ. ಬಂದ್ಬಿಟ್ಟು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. 60,000 ಸೀಟ್ ಕವರ್ ಇದೆ ಸರ್ ಗಾಡಿಯಲ್ಲಿ. ಸೇಮ್ ಕಲರ್ ಅಲ್ಲಿ ಗಾಡಿ ಕಲರ್ ಅಲ್ಲೇ ನಿಮ್ಗೆ ಸೀಟ್ ಕವರ್ ಇದೆ. ಓಕೆ ಸರ್. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು ದೀಪಾವಳಿ ಆಫರ್ ಅಂತಾನೆ ಹೇಳ್ಬೋದು. 4,50,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಡಿಸೈರ್ 2015 VXI ಸಿಂಗಲ್ ಓನರ್. ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ರ್ಯಾಂಕ್ 1 ಕಾರ್ಸ್ ಅಂತ ಪೇಜ್ ಇದೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡ್ ಬಂದ್ರೆ ಎಲ್ಲಾ ವೆಹಿಕಲ್ಸ್ ಮೇಲೆ 10,000 ಡಿಸ್ಕೌಂಟ್. ಎಲ್ಲ ವೆಹಿಕಲ್ ಮೇಲೆ ದೀಪಾವಳಿ ಧಮಾಕ. ಓಕೆ ಓಕೆ ಸರ್. ಫಸ್ಟ್ ಶಿಫ್ಟ್ ನೋಡಿದ್ರೆ 2, ಆಮೇಲೆ ಡಿಸೈರ್ 3, ಈಗ ರಿಡ್ಜ್ 3 ಇದೆ ಸರ್. ನಮ್ಮ 3 ರಿಡ್ಜ್ ಅವೈಲೇಬಲ್ ಇದೆ ಸರ್. ಡೀಟೇಲ್ಸ್ 2010 ಸಿಂಗಲ್ ಓನರ್ VXI ವೇರಿಯಂಟ್ ಆಗಿರುತ್ತೆ. ಗಾಡಿ ಬಂದ್ಬಿಟ್ಟು ಶೋರೂಮ್ ಮೇಂಟೆನೆನ್ಸ್ ಸರ್ ಇದು. ಸರ್ ಇದರ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಕುಶನ್ ಎಲ್ಲ ಇದೆ ಸರ್. ಓಕೆ. ಟೈರ್ ಕಂಡೀಷನ್ ನೋಡಿದ್ರೆ 90% ಅನ್ಬೋದು. ಸೊ ಬಾಡಿ ಲೈನ್ ಅಷ್ಟೇ ತುಂಬಾನೇ ಚೆನ್ನಾಗಿರೋ ವೆಹಿಕಲ್ ಅನ್ಬೋದು. ರಿಡ್ಜ್ ನೋಡಿ ಸರ್. ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು
ಸರ್ ವಿತ್ ನಿಮ್ಗೆ ಕೆ ನಂಬರ್ ಜೊತೆಗೆ 2,40,40,000 ರಿಟ್ಸ್ ಕೊಡ್ತೀನಿ ಸರ್. ಅದು VXC ಸರ್ ವಿತ್ ಕೆ ನಂಬರ್ ವಿತ್ ಕೆ ನಂಬರ್ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿ 2,40,40,000 40,000ಕ್ಕೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ 2010 ನೋಡಿದ್ರಿ, ಇದು LXi 2011 ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಸೆಕೆಂಡ್ ಓನರ್ಶಿಪ್ ಸಿಲ್ವರ್ ಕಲರ್ ಗಾಡಿ ಆಗಿರುತ್ತೆ. ಗಾಡಿ ಬಹಳ ನೀಟ್ ಅಂಡ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಪವರ್ ವಿಂಡೋ ಒಂದು ಬರಲ್ಲ ಗಾಡಿಯಲ್ಲಿ, ಮ್ಯಾನುವಲ್ ವಿಂಡೋ ಬರುತ್ತೆ. ಆಲ್ಮೋಸ್ಟ್ ಒಂದು 75% ಟೈರ್ ಇದೆ. ಓಕೆ ಸರ್ ಇದ್ರ ಪ್ರೈಸ್ ಸರ್ 2011 ಸೆಕೆಂಡ್ ಓನರ್ LXi ಪೆಟ್ರೋಲ್ ಗಾಡಿ ಸರ್. ಪ್ರೈಸ್ ಬಂದ್ಬಿಟ್ಟು 2,25,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು 2,25,000 2,25,000ಕ್ಕೆ ರಿಟ್ಸ್ ಆಲ್ಟೋ ಬೆಲೆಯಲ್ಲಿ ನಿಮ್ಗೆ ರಿಟ್ಸ್ ಕೊಡ್ತಾ ಇದೀನಿ. ಸರ್ ಎರಡು ನೋಡಿದ್ರ ರಿಟ್ಸ್, ಇದು ಬಂದ್ಬಿಟ್ಟು ವೈಟ್ ಕಲರ್ ಟೈಪ್ 2 ವೇರಿಯಂಟ್ ಸರ್. ಇದು 2013 ಸಿಂಗಲ್ ಓನರ್ ಆಗಿರುತ್ತೆ. 43,000 ಓಡಿದೆ. ಕಂಪ್ನಿ ರಿಕಾರ್ಡ್ ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಫೀಚರ್ಸ್ ಅಂದ್ರೆ ನಮಗೆ ಇದಕ್ಕೂ AC ಪವರ್ ಸ್ಟೇರಿಂಗ್, ಇದಕ್ಕೂ ಪವರ್ ವಿಂಡೋ ಕೂಡ ಬರುತ್ತೆ ನೋಡಿ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸೊ ಚೆನ್ನಾಗಿದೆ ವೆಹಿಕಲ್. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಸೊ ವೈಟ್ ಕಲರ್ ಅಲ್ಲಿ ಇದೆ ನೋಡಿ. ಸರ್ ಇದ್ರ ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು 3,50,000ಗೆ ವಿತ್ KA ನಂಬರ್ ಮಾಡಿ ನಿಮ್ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಸರ್. 3,50,000ಗೆ ವಿತ್ KA ಆನ್ ಟೇಬಲ್ ಬನ್ನಿ. ಇನ್ನು ನಮ್ ಕೈಯಿಂದ ಏನ್ ಆಗತ್ತೆ ಅದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಒಂದು ಇಟಿಯೋಸ್ ಸರ್ ಇಟಿಯೋಸ್ 2011 ಸೆಕೆಂಡ್ ಓನರ್ ಆಗಿರುತ್ತೆ. V ವೇರಿಯಂಟ್ ಸರ್. ಇದು ಟಾಪ್ ಎಂಡ್ ಆಗಿರುತ್ತೆ. ನಿಮ್ಗೆ ಕಂಪನಿ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಇದರಲ್ಲಿ ಕೂಡ ಸ್ಟೆಪ್ನಿ ಅನ್ಯೂಸ್ ಇದೆ ಸರ್. ಓಕೆ ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಎಲ್ಲ ಇರುತ್ತೆ. ಆಮೇಲೆ ಸಿಲ್ವರ್ ಕಲರ್ ಅಲ್ಲಿ ಇದೆ ನೋಡಿ. ಇಟಿಎಸ್ ನೋಡ್ತಾ ಇದ್ರೆ ಟೊಯೋಟಾ ಕಂಪ್ನಿದು ಒಳ್ಳೆ ಇಂಜಿನ್ ಅನ್ಬೋದು ನಿಮ್ಗೆ. ಸರ್ ಪ್ರೈಸ್ ಇರೋದು ಸರ್ ಪ್ರೈಸ್ ಬಂದ್ಬಿಟ್ಟು 3,30,000 ಕೊಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 3,10,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇಟಿಎಸ್ 3,10,000 ದಿವಾಲಿ ಆಫರ್ ಅಂತಾನೆ ಹೇಳ್ಬೋದು. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು ಪೋಲೋ ಇದೆ 2013 ಮಾಡೆಲ್ ಸಿಂಗಲ್ ಓನರ್. ಜಸ್ಟ್ 50,000 ರನ್ ಆಗಿದೆ ಸರ್ ಗಾಡಿ. ಸಿಂಗಲ್ ಓನರ್ 50,000 ರನ್ ಆಗಿದೆ. 50,000 ಓಡಿದೆ. ನೋಡಿ ಗ್ರೇ ಕಲರ್ ಬಾಡಿ ಲೈನ್ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಂದು ಮ್ಯೂಸಿಕ್ ಸಿಸ್ಟಮ್. ಸೊ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಅನ್ಬೋದು. ಸೊ ಬರೀ 50,000 ಓಡಿದೆ ಅಂತ ನೋಡಿ ವೆಹಿಕಲ್ ಇದು. ಸೊ ಬಾಡಿ ಲೈನ್ ನೋಡ್ತಾರೆ ಇನ್ನು ಅನ್ಯೂಸ್ ಇದೆ ಸರ್. ಇದರಿಂದ ಸ್ಟೆಪ್ನಿ ಅನ್ಯೂಸ್ ಇದೆ. ವಿತ್ KA ನಂಬರ್ ಜೊತೆಗೆ 3,75,000 ಕೊಡ್ತೀನಿ ಸರ್. 3,75,000 3,75,000 ಪೋಲೋ ವಿತ್ KA ಮಾಡ್ಕೊಡ್ತೀರಾ? ವಿತ್ KA